ಏನಂದ್ರೆ ಏಯ್, ಪ್ಲೀಸ್ ಬಿಡೆ. ರೀ ನಾನ್ ಏಯ್, ಹೇಳೋದನ್ನ ಬಿಡು ಸ್ವಲ್ಪ ಅಂತಿದ್ದೀನಲ್ಲ. ಕೇಳ್ರಿ. ಏಯ್. ಏನಂದ್ರೆ ಪ್ಲೀಸ್ ರೀ ನಾನ್ ಏಯ್, ಹೇಳೋದನ್ನ ಒಳಗೆ ಇರು. ಕೇಳಿ. ಏನಂದ್ರೆ ನನ್ ಮಾತನ್ನ ಕೇಳ್ರಿ. ಅಯ್ಯೋ ಯಾಕ್ರಿ ಈ ತರ ಮಾಡ್ತೀರಾ ನೀವು? ಏನಂದ್ರೆ ಯಾಕ್ರಿ ಬಾಗಲ್ ಬೀಗ ಹಾಕೊಂಡು ಹೋಗ್ತೀರಾ? ಏನಂದ್ರೆ ಸ್ವಲ್ಪ ಬಾಗಲ್ ತೆಗ್ದಿಟ್ಟು ಹೋಗ್ರಿ. ಏನಂದ್ರೆ ಸ್ವಲ್ಪ ಬಾಗಲ್ ತೆಗಿರಿ. ಯಾರಾದ್ರೂ ಇದ್ದೀರಾ? ಹೊರಗಡೆ ಯಾರಾದ್ರೂ ಇದ್ದೀರಾ? ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ. ಹಲೋ, ಇಲ್ಲಿ ಕೇಳಿಸ್ತಾ ಇದ್ಯಾ? ನಾನ್ ಮಾತಾಡೋದು ಕೇಳಿಸ್ತಾ ಇದ್ಯಾ? ಹಲೋ, ಇಲ್ಲಿ ನೋಡಿ ನಿಮ್ಮನ್ನೇ. ಸರ್ ಸ್ವಲ್ಪ ಬಾಗಿಲು ತೆಗ್ದು ಬಿಡ್ರಿ. ಎಲ್ಲಿಂದ ಶಬ್ದ ಕೇಳ್ತಾ ಇದೆ? ನಾನು ಒಳಗೆ ಇದ್ದೀನಿ. ಸ್ವಲ್ಪ ಏನು ಬಾಗಿಲು ಒಳಗಿಂದ ತೆಗ್ದು ಲೇಡಿ ಶಬ್ದ ಬಿಡ್ರಿ. ಕೇಳ್ತಾ ಇದೆ? ಹೊರಗಡೆ ಬೀಗ ಹಾಕಿದೆ, ಸ್ವಲ್ಪ ಬಾಗಿಲು ತೆಗಿರಿ. ಬಾಗಿಲು ಆಚೆಯಿಂದ ಬೀಗ ಹಾಕಿದೆ. ಹೆಲ್ಪ್ ಮಾಡಿ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ರೀ. ಏನಮ್ಮ ಇದು? ನೀನ್ ಒಳಗಡೆ ಇರುವಾಗ ಯಾರಮ್ಮ ಆಚೆ ಬೀಗ ಹಾಕಿದ್ದು? ನನ್ ಯಜಮಾನ್ರೇ ರೀ. ನನ್ ಮೇಲ್ ತುಂಬಾ ಅನುಮಾನ. ಈ ತರನೇ ಡೈಲಿ ನನ್ನ ಒಳಗಿಟ್ಟು ಹೊರಗಡೆ ಬಾಗಿಲು ಬೀಗ ಹಾಕಿ ಅವ್ರ ಪಾಡಿಗೆ ಹೋಗ್ಬಿಡ್ತಾರೆ. ಏನಮ್ಮ ಹೇಳ್ತಿದ್ಯಾ? ನೀನ್ ಒಳಗಿರುವಾಗ್ಲೇನೆ ಬೀಗ ಹಾಕ್ಬಿಟ್ಟು ಆಚೆ ಹೋಗ್ಬಿಡ್ತಾರ? ಹೌದು ರೀ. ಏಮ್ಮ ಇದು ಡೇಂಜರ್ ಅಲ್ವಾ? ಸಡನ್ ಆಗಿ ನಿನ್ಗೆ ಏನಾದ್ರು ಆಗೋಯ್ತು ಅಂದ್ರೆ? ನನಗೆ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ನನಗ್ ಸ್ವಂತದವ್ರು ಯಾರು ಇಲ್ಲ. ನನ್ನನ್ನ ಇವರು ಪ್ರೀತಿ ಮಾಡೇ ಮದುವೆ ಮಾಡ್ಕೊಂಡ್ರು. ಆದ್ರೆ ಈಗ ಸ್ವಲ್ಪ ದಿನದಿಂದ ಯಾಕೋ ಗೊತ್ತಿಲ್ಲ ನನ್ನ ಅವರು ಹೊಡೆದು ಬಡ್ದು ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವನ್ ಜೊತೆಲಿ ಯಾಕಮ್ಮ ಇನ್ನೂ ಸಂಸಾರ ಮಾಡ್ತಾ ಇದ್ಯಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ವಾ? ನನಗೆ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ರೀ. ಅದಕ್ಕೋಸ್ಕರನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೋಡಮ್ಮ, ನೀನ್ ಇದೇ ರೀತಿ ಇದ್ರೆ ಅವ್ನ್ ಕೊನೆವರೆಗೂ ಬದಲೇ ಆಗೋದಿಲ್ಲಮ್ಮ. ಡೋರ್ ಯಾರೇ ಓಪನ್ ಮಾಡಿದ್ದು? ಯಾರೇ ಇವನು? ಏನಂದ್ರೆ ನಿನ್ನ ಎಕ್ಸ್ ಬಾಯ್ ಫ್ರೆಂಡಾ? ಏಯ್, ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ? ಒಂದ್ ಹೆಣ್ಣು ಹುಡುಗಿನ ಒಳಗಿಟ್ಟು ಬೀಗ ಹಾಕಿ ನಿನ್ ಪಾಟು ಹೋಗ್ಬಿಟ್ಟು ಇವಾಗ ಬಂದು ದೊಡ್ಡ ಇವನ್ ತರ ಅವಳನ್ನ ಬಂದು ಬೈತಾ ಇದೀಯಾ? ಏಯ್, ನಾನು ಅವಳು ಗಂಡ ಕಣ. ಅವಳನ್ನೇನ್ ಮಾಡಕ್ಕೂ ನನ್ಗೆ ಅಧಿಕಾರ ಇದೆ. ಅದೆಲ್ಲ ಕೇಳಕ್ಕೆ ನೀನ್ ಯಾರು? ನಿನ್ ಹೆಂಡ್ತಿ ಅಂದ್ರೆ ಇದೇ ರೀತಿ ದಿನ ದಿನ ಅವಳು ಹಿಂಸೆ ಮಾಡ್ತೀಯಾ? ಅವಳಿಗೆ ಯಾರು ಇಲ್ಲ ಅಂದ್ರೆ ನಿನಗೆ ಇಷ್ಟ ಬಂದಂಗೆ ನಡ್ಕೋತೀಯಾ? ಏಯ್, ಅವಳೇ 5 ವರ್ಷ ಇದೆಲ್ಲ ತಡ್ಕೊಂಡು ಸಂಸಾರ ಮಾಡ್ತಾ ಇದ್ದಾಳೆ. ಅವಳೇ ಸುಮ್ನೆ ಇರ್ಬೇಕಾದ್ರೆ ನಿನ್ಗೇನಾಯ್ತು? ಏನಮ್ಮ, ನೋಡೋದಕ್ಕೆ ಓದಿರೋ ಹುಡುಗಿ ತರ ಕಾಣಿಸ್ತಾ ಇದೀಯಾ? ಡೈಲಿ ಈ ತರ ಟಾರ್ಚರ್ ಅನುಭವಿಸ್ಕೊಂಡು ಇವನ್ ಜೊತೆ ಬಾಳ್ಬೇಕಾ? ಆಚೆ ಹೋಗಿ ನಿಮ್ದ್ಯಾಗ ಬಾಳ್ಬೋದಲ್ವಾ? ಇಷ್ಟು ದಿನದಿಂದ ನಾನ್ ಸಹನೆಯಿಂದ ಇದ್ದಿದ್ದು. ಯಾವತ್ತಾದ್ರೂ ಒಂದಿನ ನೀನ್ ತಿದ್ಬಿಡ್ತೀಯ ಅಂತ ಒಂದು ನಂಬಿಕೆ ಇತ್ತು. ಆದ್ರೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಇವ್ರು ಹೇಳಿದ್ಮೇಲೆ ನನಗ್ ಗೊತ್ತಾಯ್ತು. ನನ್ನಿಂದನೂ ಸಿಂಗಲ್ ಆಗಿ ಬಾಳಕ್ಕಾಗತ್ತೆ. ನಿನಗ್ ಬೇಕಾದಾಗ ಒಂದ್ ಹುಡುಗಿನ ಮದುವೆ ಮಾಡ್ಕೊಂಡು ಮನೇಲಿಟ್ಟು ಬೀಗ ಹಾಕೋ. ನೀನೆಲ್ಲ ಒಂದ್ ಮನುಷ್ಯನಾ? ಛೀ! ಹಲೋ. ಹಲೋ, ನಿನಗೆ ಬುದ್ಧಿ ಇದೆಯಾ? ಎಂತ ಕಂಟಿನ್ಯೂ ಆಗಿ ಫೋನ್ ಆಗ್ತಾ ಇದೆಯಾ ನೀನು? ನಾನು ಆಫೀಸ್ನಲ್ಲಿ ಮೀಟಿಂಗ್ ಅಲ್ಲಿ ಇದ್ದೀನಿ ಕಣೆ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಸರಿ, ಏನ್ ವಿಷಯ ಹೇಳು. ನೀನ್ ತಕ್ಷಣ ಹೊರಟು ಮನೆಗ್ ಬಾ. ಅದೆಲ್ಲ ಆಗಲ್ಲ. ನನಗೆ ಆಫೀಸ್ನಲ್ಲಿ ಇವಾಗ ಮುಖ್ಯವಾದ ಮೀಟಿಂಗ್ ಇದೆ. ಈ ಸ್ವಲ್ಪ ಅರ್ಥ ಮಾಡ್ಕೊಳ್ಳು. ಮೊದ್ಲು ಏನ್ ವಿಷಯ ಅಂತ ಹೇಳು. ಇಲ್ಲ, ಈ ವಿಷಯನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಸರಿ, ಬೇಕಾದ್ರೆ ಲಂಚ್ ಬ್ರೇಕ್ ಅಲ್ಲಿ ಬರ್ತೀನಿ. ಖಂಡಿತ ಬರ್ತೀಯಲ್ಲ? ಬರ್ತೀನಿ ಅಂದ್ರೆ ಬರ್ತೀನಿ. ಬರ್ತೀನಿ ಅಂದ ಇನ್ನೂ ಜನನೇ ಕಾಣೆ. ಬಾ, ಒಳಗ್ ಬಾ. ಕೂತ್ಕೋ. ಏಂತಕ್ಕೆ ಇವಾಗ ಅರ್ಜೆಂಟಾಗಿ ಮನೆಗೆ ಬರ ಕೇಳಿದೆ? ಏಯ್, ನನ್ ದುಡ್ಡು ವಾಪಸ್ ಕೊಡೋ ಐಡಿಯಾ ಇದೆಯಾ ಇಲ್ವಾ? ತರದೆ ಎಲ್ಲೇ ಹೋಗ್ತೀನಿ ನಾನು? ಏಯ್, ನನ್ ಗಂಡ ಫಾರಿನ್ ಇಂದ ಬರ್ತಾ ಇದಾರ್ ಕಣೋ. ನಿಜಾನಾ? ಸರಿ, ಅವ್ರು ಬರ್ಲಿ, ಅದರಿಂದ ಏನ್ ಪ್ರಾಬ್ಲಮ್? ಏಯ್, ಅವ್ರು ಕಳ್ಸಿದ ದುಡ್ಡೆಲ್ಲ ಅಕೌಂಟ್ ಅಲ್ಲೇ ಇದೆ ಅಂತ ಹೇಳಿದೆ. ಹೌದಾ? ಏನು ಹೌದಾ ಅಂತ ಅಷ್ಟು ಅಸಾಲ್ಟ್ ಆಗಿ ಕೇಳ್ತಾ ಇದೀಯಾ?
ಗೊತ್ತಾಗ್ತಾನೆ ಇಲ್ಲ ಇವಾಗ ನಾನು ಏನ್ ಮಾಡೋದು. ಅವ್ರ ದುಡ್ಡು ತೆಗ್ದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿನಗೆ ಎಷ್ಟು ಸಲ ಗಿಳಿಗೆ ಹೇಳ್ದಂಗ್ ಹೇಳ್ದೆ. ಹೋದ್ರೆ ನೀನ್ ದೊಡ್ಡ ಪಿಸ್ತಾ ತರ 5 ಲಕ್ಷ ತಾನೇ ಇನ್ನು 1 ವರ್ಷದಲ್ಲಿ ಕೊಟ್ಬಿಡ್ತೀನಿ ಅಂದ್ಯಾ. ಆದ್ರೆ ಇಷ್ಟು ತನಕ ನೀನ್ 1 ರೂಪಾಯಿ ಕೂಡ ಹಿಂದೆ ಕೊಡ್ಲಿಲ್ಲ. ಕೊಟ್ಟು 4-5 ವರ್ಷ ಆಗೋಯ್ತು. ನಾಳೆ ನನ್ ಗಂಡ ಬರುವಾಗ ಅಕೌಂಟಲ್ಲಿ 5 ಲಕ್ಷ ರೂಪಾಯಿ ಇಲ್ಲ ಅಂತ ಗೊತ್ತಾದ್ರೆ ಅಯ್ಯೋ ನನ್ನ ಕೊಂದೇ ಹಾಕ್ಬಿಡ್ತಾರ ಅವರು. ನನಗೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಿನಗ್ ದುಡ್ಡು ಕೊಟ್ಟು ನಾನೇ ಈಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡೆ. ಏಯ್ ಬೇಡದಿರ ಏನು ಟೆನ್ಷನ್ ತಗೋಬೇಡ. ನೀನ್ ಮಾಡಿದ ಕೆಲ್ಸಕ್ಕೆ ಟೆನ್ಷನ್ ಆಗದೆ ಕೂಲ್ ಆಗಿರ್ತಾರ. ನಾಳೆ ನನ್ ಗಂಡ ಬಂದು ಅಕೌಂಟಿಂದ ದುಡ್ಡು ತಗೊಂಬ ಅಂತ ಹೇಳಿದ್ರೆ ಅದ್ರಲ್ಲಿ ದುಡ್ಡಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡಲ್ವಾ? ಆಮೇಲೆ ನಾನ್ ಮಾಡಿದ ತಪ್ಪೆಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಶೂ ನಾನ್ ಬ್ಯಾಡ್ದಿದ್ದಕ್ಕೆ ಈ ತರ. ನಾನು ಹೇಳೋದನ್ನ ಕೇಳ್ತೀಯಾ? ನಾಳೆ ಬೆಳಗ್ಗೆ ನಿನ್ ದುಡ್ಡನ್ನ ನಾನು ತಿರುಗಿ ಕೊಟ್ಬಿಡ್ತೀನಿ. ಹೇಗ್ ತಿರುಗ್ ಕೊಡ್ತೀಯಾ? 6 ತಿಂಗಳಿಂದ ನಾನು ಕೇಳ್ತಾನೆ ಇದ್ದೀನಿ, ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲೇ ಹೇಳ್ತಾ ಇದ್ಯಾ. ಇಷ್ಟು ತನಕ 1 ರೂಪಾಯಿನಾರು ತಿರ್ಗಾ ಕೊಟ್ಯಾ? ಛೀ. ಏಯ್ ಅಳ್ಬೇಡ ಕಣೆ. ನನ್ನ ಹತ್ರ ನನ್ನ ಹೆಂಡತಿ ಒಡವೆಗಳೆಲ್ಲ ಇದೆ. ನಾಳೆ ಅದನ್ನ ಬ್ಯಾಂಕಲ್ಲಿ ಇಟ್ಟು ಲೋನ್ ತಗೊಂಡು ನಿನ್ ದುಡ್ಡು ನಾನು ತಿರುಗಿ ಕೊಟ್ಬಿಡ್ತೀನಿ, ಸರಿನಾ? ನಿನ್ ಮಾತನ್ನ ನಂಬೋದಾ? ನಾಳೆ ಬೆಳಗ್ಗೆನೆ ದುಡ್ಡು ಕಟ್ಬಿಡೋಣ. ನೀನ್ ಚಿಂತೆ ಪಡದೆ ಇರು. ನೋಡು, ನಾನ್ ಹೇಳೋದನ್ ಸರಿಯಾಗಿ ಕೇಳಿಸ್ಕೊ. ನೀನ್ ಮಾತ್ರ ನಾಳೆ ದುಡ್ಡನ್ ಕೊಡದೇ ಇದ್ರೆ ನನ್ ಗಂಡ ಬಂದು ನನ್ನ ಸಾಯಿಸ್ಬಿಡ್ತಾರೆ. ಆ ಪಾಪ ನಿನ್ನ ಸುಮ್ನೆ ಬಿಡಲ್ಲ ನೋಡ್ಕೋ. ಅವ್ರಿಗೆ ಮಾತ್ರ ನೀನೇ ಎಲ್ಲದಕ್ಕೂ ಕಾರಣ ಅಂತ ಗೊತ್ತಾಯ್ತು. ಆಮೇಲೆ ನಿನ್ನ ಹುಡ್ಕೊಂಡ್ ಬಂದು ಕೈ ಬೇರೆ ಕಾಲ್ ಬೇರೆ ಕತ್ತರಿಸಿ ಹಾಕ್ತಾರೆ. ಅಯ್ಯೋ ಓಕೆ ನಾನು ಏಮಾರ್ಸಲ್ಲ ಅಂತ ತಾನೇ ನಂಬಿ ದುಡ್ಡು ಕೊಟ್ಟೆ ನೀನು. ಅದನ್ನ ಹೆಂಗಾದ್ರೂ ನಾನು ತಿರುಗಿ ಕೊಟ್ಬಿಡ್ತೀನಿ, ಓಕೆನಾ? ಸರಿ ನನಗೆ ಆಫೀಸ್ನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಓಕೆ. ಅಯ್ಯೋ, ಇನ್ನು 1 ಗಂಟೆ ಹೊತ್ತಲ್ಲಿ ಅವ್ರ ಮನೆಗ್ ಬರ್ತೀನಿ ಅಂತ ಕಾಲ್ ಮಾಡಿದ್ರಲ್ಲ, ಇವನ ಅಕೌಂಟಿಗೆ ದುಡ್ಡು ಹಾಕಿದ್ನಾ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಒಂದ್ಸಲ ಅವನಿಗೆ ಕಾಲ್ ಮಾಡಿ ನೋಡೋಣ. The number you have dialed is currently switched off. Please try after some time. ಅಯ್ಯೋ, ನಾನು ಇವನನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಇವಾಗ ನನ್ ಗಂಡ ಬಂದು ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳೋದು? ಹಾಳಾಗೋದವನು ಈ ತರ ನಂಬಿಸಿ ಏಮಾರ್ಸ್ಬಿಟ್ನಲ್ಲ. ಹಲೋ. ಹೇ ಮುಕುಂದ್, ಹೌ ಆರ್ ಯು? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಅಷ್ಟು ಬಿಸಿ ಆಗ್ಬಿಟ್ಯಾ ನೀನು? ನಮ್ಮನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತ ಕಾಣುತ್ತೆ. ಹಾಗೆಲ್ಲ ಇಲ್ಲ ಅನು, ನನಗೆ ಆಫೀಸಲ್ಲಿ ಪ್ರಮೋಷನ್ ಸಿಕ್ತು ಅನು. ಲಾಸ್ಟ್ 1 ಇಯರ್ ಇಂದ ಇಂಡಿಯಾದಲ್ಲಿ ಇಲ್ಲ, ನಾನು ಅಬ್ರಾಡ್ ಅಲ್ಲಿ ಇದ್ದೀನಿ. ಇಲ್ಲಿ ತುಂಬಾ ಬಿಸಿ ಅನು, ಅದಕ್ಕೆ ನಿನಗೆ ಫೋನ್ ಮಾಡಕ್ಕಾಗಿಲ್ಲ. ಆಫೀಸ್ಗೆ ಹೋದ್ರೆ ಬರಕ್ಕೆ ಲೇಟ್ ನೈಟ್ ಆಗುತ್ತೆ, ಅದಕ್ಕೆ ನಿನ್ ಜೊತೆಗೆ ಮಾತಾಡಕ್ಕೆ ಟೈಮೇ ಇಲ್ಲ. ಹೌದಾ? ಸರಿ, ಮತ್ತಿನ್ನೇನ್ ವಿಶೇಷ ಹೇಳು. ಅದೆಲ್ಲ ಬಿಡು. ಸರಿ, ನಿನ್ ಮನೆ ಇಲ್ಲಿ ಬ್ಯಾಂಗ್ಳೂರ್ ತಾನೇ? ನಾನ್ ಬೆಂಗಳೂರಲ್ಲೇ ಇದ್ದೀನಿ. ಏನ್ ವಿಷಯ ಹೇಳು. ಏನಿಲ್ಲ, ನನಗೆ ಬ್ಯಾಂಗ್ಳೂರ್ಗೆ ಟ್ರಾನ್ಸ್ಫರ್ ಸಿಕ್ಕಿದೆ. ಮೀಟ್ ಮಾಡಿ ತುಂಬಾ ದಿವಸ ಆಯ್ತಲ್ವಾ, ಅದಕ್ಕೆ ಮೀಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓ, ಖಂಡಿತ ಮೀಟ್ ಮಾಡೋಣ. ಸರಿ, ಇವತ್ ನೀನ್ ಯಾವಾಗ ಫ್ರೀ ಆಗಿರ್ತೀಯಾ? ಇವತ್ ನಾನು ಫ್ರೀ ಆಗಿದ್ದೀನಿ. ನೀನ್ ಯಾವಾಗ ಫ್ರೀ ಇರ್ತೀಯ ಹೇಳು, ನಾನು ಅವಾಗ ಬರ್ತೀನಿ. ನಾನ್ ಫ್ರೀ ಆಗೇ ಇದ್ದೀನಿ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನನಗೂ ನಿನ್ನ ನೋಡ್ಬೇಕನ್ಸ್ತಾ ಇದೆ. ನೀನ್ ಅಡ್ರೆಸ್ ಕಳಿಸ್ತೀಯಾ? ಓಕೆ ಮುಕುಂದ್, ನಾನ್ ವಾಟ್ಸ್ಆಪ್ ಅಲ್ಲಿ ಅಡ್ರೆಸ್ ಕಳಿಸ್ತೀನಿ, ನೀನ್ ನೋಡ್ಕೊಂಡ್ ಬಂದ್ಬಿಡು. ಓಕೆ ಓಕೆ ಅನು. ಓಕೆ, ಬಾಯ್. ಬಾಯ್. ಹೇ, ಹಾಯ್ ಮುಕುಂದ್. ಹಾಯ್ ಅನು. ಹೌ ಆರ್ ಯು? ಐ ಆಮ್ ಗುಡ್. ಯಾಕೆ ಹೊರಗೆ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಸರಿ, ಬಾ ಕೂತ್ಕೋ ಮುಕುಂದ್. ಸರಿ, ನೀನ್ ಇಲ್ಲೇ ಇರು, ನಾನು ಒಳಗೋಗಿ ಕುಡಿಯಕ್ಕೆ ಏನಾರ ತರ್ತೀನಿ. ಈಗ ತಗೋ ಮುಕುಂದ್. ಥ್ಯಾಂಕ್ ಯು. ಇವಾಗ ಹೇಳು, ಮತ್ತಿನೇನ್ ವಿಶೇಷ? ಲೈಫ್ ಎಲ್ಲ ಹೆಂಗ್ ನಡೀತಾ ಇದೆ? ಹೇಗೆ ಹೇಳೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಲೈಫ್ ಸ್ಮೂತ್ ಆಗಿ ಜಾಲಿಯಾಗಿ ಹೋಗ್ತಾ ಇದೆ. ನಾ ಕೆಲಸ ಮಾಡೋ ಕಂಪನಿ ಹೆಡ್ ಆಫೀಸ್ US ಅಲ್ಲಿ ಇದೆ ಅನು. ಸಡನ್ ಆಗಿ ನನಗೆ ಪ್ರಮೋಷನ್ ಕೊಟ್ಟು US ಗೆ ಬರಕ್ಕೆ ಹೇಳಿದ್ರು. ಹೇ, ನನಗೊಂದು ಡೌಟ್ ಇದೆ ಕಣೋ. ನಿನ್ ತರ ಓದ್ಬಿಟ್ಟು ಫಾರಿನಿಗೆ ಹೋಗಿ ಸೆಟ್ಲ್ ಆದವರಿಗೆಲ್ಲ ಒಂದ್ ಫೋನ್ ಕೂಡ ಮಾಡಕ್ಕೆ ಟೈಮ್ ಇರಲ್ವಲ್ಲ? ಅದಿಲ್ಲ, US ಗೂ ಇಲ್ಲಿಗೂ ಟೈಮ್ ವೇರಿಯೇಷನ್ ಇರೋದ್ರಿಂದ ನನ್ನಿಂದ ಮನೆಗೆ ಕಾಲ್ ಮಾಡಕ್ಕಾಗಲ್ಲ ಅನು. ಇವಾಗ ಸಡನ್ ಆಗಿ ಲಾಸ್ಟ್ ವೀಕೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅನು. ಇನ್ನು 3 ಇಯರ್ಸ್ ಇಲ್ಲೇ ಇರ್ತೀನಿ. ಓಕೆ. ಸಡನ್ ಆಗಿ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದ್ರಿಂದ ಊರಲ್ಲಿರೋ ಅಪ್ಪ ಅಮ್ಮನ ನನ್ನ ಜೊತೆಗೆ ಇಟ್ಕೋಬೇಕಂತ ಪ್ಲಾನ್ ಮಾಡಿದ್ದೀನಿ ನಾನು. ಒಳ್ಳೆ ವಿಷಯನೇ. ಗೊತ್ತಿದ್ದವ್ರ ಹತ್ರ ಅಲ್ಲ,
ಅವ್ರ ಏರಿಯಾದಲ್ಲಿ ಮನೆ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಆ, ಏನಕ್ಕೆ? ಅದಿರ್ಲಿ, ಆ. ನಿನ್ ಹಸ್ಬೆಂಡ್ ಇಲ್ಲಿ ಕಾಣ್ತಾ ಇಲ್ಲ. ಅವರು ಬೆಳಗ್ಗೆನೆ ಆಫೀಸ್ಗೆ ಹೊರಟೋದ್ರು, ಮಕ್ಳು ಸ್ಕೂಲಿಗೆ ಹೊರಟೋದ್ರು. ಇವಾಗ ಬರೋ ಟೈಮೇ, ನಾನೇ ಅವ್ರನ್ನ ಹೋಗಿ ಕರ್ಕೊಂಬರ್ಬೇಕು. ಓ ಹೌದಾ? ಹ್ಮ್ ಮನೆಗೋಸ್ಕರ ಬೆಳಿಗ್ಗೆಯಿಂದ ಸುತ್ತುತ್ತಾ ಇದ್ದೀನಿ ನಾನು. Okay. ಸಡನ್ ಆಗಿ ನೀನ್ ನೆನಪು ಬಂತು ನನಗೆ. ಹ್ಮ್. ನಿನ್ ಮನೆ ಕೂಡ ಬೆಂಗಳೂರಲ್ಲೇ ಇದೆ ಅಲ್ವಾ? ನಿನ್ ಗೊತ್ತಿರೋ ಮನೆ ಯಾವ್ದಾದ್ರು ಖಾಲಿ ಇದೆ ಅಂತ ಕೇಳೋದಕ್ಕೆ ಫೋನ್ ಮಾಡ್ದೆ ನಾನು. ನಾನ್ ಹೇಳೋದನ್ ಕೇಳು, ಇಲ್ಲಿ ಮನೆ ಬಾಡಿಗೆಗೆ ಸಿಗೋದೆಲ್ಲ ತುಂಬಾ ಕಷ್ಟ. ಹೌದು, ನೀನ್ ಮನೆಗೋಸ್ಕರ ಯಾಕೆ ಅಲ್ಲಿ ಇಲ್ಲಿ ಅಲಿಬೇಕು? ಹೇಗಿದ್ರು ಇನ್ನು 2 ವೀಕ್ಸ್ ಅಲ್ಲಿ ನಮ್ ಮಾಡಿ ಮೇಲೆ ಇರೋ ಮನೆ ಖಾಲಿ ಆಗತ್ತೆ. ಹೌದಾ? ಹೇಗಿದ್ರು ಅದನ್ನ ಬಾಡಿಗೆಗೆ ಬಿಡ್ಲಿಕ್ಕೆ ಹೋಗ್ತೀವಿ, ಅದನ್ನ ನಿನಗೆ ಕೊಡ್ತೀವಿ. ನಿಜನಾ? ಹಾ, ಆ, ಅದಿರ್ಲಿ, ಆ ಮನೆಗೆ ರೆಂಟ್ ಎಷ್ಟು ಅನು? ಇವಾಗ್ಲೇ ಯಾಕೋ ರೆಂಟ್ ಬಗ್ಗೆ ಎಲ್ಲ ಮಾತಾಡ್ಬೇಕು. ಮೊದ್ಲು ಅಮ್ಮನ್ ಕರ್ಕೊಂಡ್ಬಂದು ಮನೆ ತೋರ್ಸು. ಅವ್ರಿಗೆ ಇಷ್ಟ ಆದ್ರೆ ಹೇಳು, ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಕಡಿಮೆ ಬಾಡಿಗೆಗೆ ಬಿಡ್ಲಿಕ್ಕೆ ಹೇಳ್ತೀನಿ. ಓಕೆ, ಸ್ವಲ್ಪ ಅವ್ರ ಹತ್ರ ಬೇಗ ಕೇಳಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವರು ಆಫೀಸಿಂದ ಬಂದ್ಮೇಲೆ ಅವ್ರ ಹತ್ರ ಕೇಳ್ಬಿಟ್ಟು ನಿನಗೆ ಈವ್ನಿಂಗ್ ಫೋನ್ ಮಾಡ್ತೀನಿ. ಓಕೆ ಅನು, ಥ್ಯಾಂಕ್ ಯು. ಆಯ್ತು, ನನಗೆ ಇರ್ಲಿ ಸ್ವಲ್ಪ ಬಿಡು. ಆಫೀಸ್ ಕೆಲಸ ಇದೆ, ಹೊರಡ್ಲಾ? ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇದ್ಕೊಂಡು ಊಟ ಮಾಡಿ ಹೋಗ್ತೀನಿ, ಸರಿನಾ? ಸರಿ, ಸರಿ, ಓಕೆ. ನಾನು ಹೋಗಿ ಬರ್ತೀನಿ. ಸರಿ. ನೆಕ್ಸ್ಟ್ ಟೈಮ್ ಅಮ್ಮನ್ನು ಕರ್ಕೊಂಡ್ ಬರ್ಬೇಕಾಯ್ತಾ? ಓಕೆ ಅನು, ಬಾಯ್. ಓಕೆ, ಬಾಯ್. ಹ್ಮ್. ಏನು ಅಂದ್ರೆ ಹ್ಮ್. ಮುಕುಂದ್ ಅಂತ ನನ್ ಬಾಯ್ ಬೆಸ್ಟ್ ನಿಮಗ್ ಗೊತ್ತಲ್ವಾ? ಓ ಮುಕುಂದನೆ ಚೆನ್ನಾಗ್ ಗೊತ್ತು. ಅವನಿಗೆ ಅಮೆರಿಕಾದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ಯಂತೆ ರೀ. ಓ ಹ್ಮ್ ಸೊ ಅವನು ಫ್ಯಾಮಿಲಿ ಜೊತೆ ಇರಕ್ಕೆ ಒಂದ್ ಮನೆ ನೋಡ್ತಾ ಇದ್ದಾನಂತೆ. ಹ್ಮ್. ಹೇಗಿದ್ರು ನಮ್ ಮಾಡಿ ಮೇಲೆ ಇರೋ ಮನೆ ಇನ್ನು 2 ವಾರದಲ್ಲಿ ಖಾಲಿ ಆಗತ್ತಲ್ಲ. ಅದಕ್ಕೆ ಅವನು ಪಾಪ ಮನೆಗೋಸ್ಕರ ತುಂಬಾ ಅಲ್ಲಿ ಇಲ್ಲಿ ಅಂತ ಅಲ್ಕೊಂಡು ಕಷ್ಟ ಪಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿಗೆ ಬರ್ಬೋದಲ್ಲ ಅಂತ ಹೇಳ್ದೆ. ರೆಂಟ್ ಎಷ್ಟು ಅಂತ ಕೇಳ್ದ. ಆಲ್ರೆಡಿ 23 ಕೊಡ್ತಾ ಇದಾರಲ್ಲ, ನೀನ್ 20 ಕೊಡು ಸಾಕು ಅಂದೆ. ಅವ್ನ್ ನನ್ ಫ್ರೆಂಡ್ ಅಲ್ವಾ, ಅದಕ್ಕೆ ರೀ. ಸೊ ಅವ್ನಿಗ್ ಮನೆ ಕೊಡೋದು ಓಕೆ ಅಂದ್ರೆ ಅವನ ಹತ್ರ ಫರ್ದರ್ ಆಗಿ ಮಾತಾಡ್ತೀನಿ. ನೀನ್ ಹೇಳಿದ್ಮೇಲೆ ಅದಕ್ಕೆ ಅಬ್ಜೆಕ್ಷನ್ ಇರುತ್ತಾ? ನೀವ್ ಸರಿ ಅಂದ್ರೆ ಓಕೆ. ನಾನ್ ಅವ್ನಿಗೆ ಕಾಲ್ ಮಾಡಿ ನೀವ್ ಓಕೆ ಅಂತ ಹೇಳಿದ್ರೆ ಅಂತ ಹೇಳ್ತೀನಿ. ಓಕೆ, ಹೇಳ್ಬಿಡು. ಥ್ಯಾಂಕ್ಸ್ ರೀ. ಓಕೆ. ಹೇಳು ಅನು. ಹಾ, ಹಲೋ ಮುಕುಂದ್. ಹೇಳು. ಈಗ ತಾನೇ ನನ್ ಗಂಡನ ಹತ್ರ ಮನೆ ಬಗ್ಗೆ ಮಾತಾಡಿದೆ. ಹೇಳಿದ್ರು. ಅವರು ನಿನಗೆ ಮನೆ ಬಾಡಿಗೆ ಕೊಡೋದು ಓಕೆ ಅಂದ್ರು. ಸೊ ನೀನ್ ಒಳ್ಳೆ ದಿನ ನೋಡ್ಕೊಂಡು ಮನೆಗ್ ಬಂದು ಹಾಲ್ ಕಾಯ್ಸು. ಹಾಗಾ? ಓಕೆ ಓಕೆ, ಹ್ಮ್ ತುಂಬಾ ಥ್ಯಾಂಕ್ಸ್ ಅನು. ನಾ ಪೇರೆಂಟ್ಸ್ ಹತ್ರ ಇವಾಗೇ ಹೇಳ್ತೀನಿ. ಒಂದು ಒಳ್ಳೆ ದಿನ ನೋಡ್ಕೊಂಡು ಆ ಮನೆಗೆ ಶಿಫ್ಟ್ ಆಗ್ತೀವಿ. ಓಕೆ ಮುಕುಂದ್. ಓಕೆ ಅನು, ಬಾಯ್. ಥ್ಯಾಂಕ್ ಯು.